ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ದೇಹದ ಎಲ್ಲ ಭಾಗಗಳಿಗಿಂತ ಹೊಟ್ಟೆಯ ಭಾಗ, ಸೊಂಟದ ಭಾಗದಲ್ಲಿ ಸಂಗ್ರಹವಾಗುವಂಥ ಬೊಜ್ಜನ್ನು ನಾವು ಬೆಲ್ಲಿ ಫ್ಯಾಟ್ ಅಂತ ಹೇಳಿ ಕರಿತೀವಿ. ಈ ಒಂದು ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಒಂದು ಎಫೆಕ್ಟಿವ್ ಆದ ಮನೆ ಮದ್ದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೆಲ್ಲಿ ಫ್ಯಾಟ್ ಅಂದ ತಕ್ಷಣ ಸಾಕಷ್ಟು ಜನ ಇದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಹರಸಾಹಸನೆ ಪಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಈ ಒಂದು ಹೊಟ್ಟೆಯ ಸುತ್ತ ಸಂಗ್ರಹವಾಗುವ ಕೊಬ್ಬು ಅನ್ನೋದು ನಮ್ಮ ಅಂದವನ್ನ ಕೆಡಿಸುವಂಥದ್ದು, ನಮ್ಗೆ ಇಷ್ಟವಾಗಿರೋ ಒಂದು ಬಟ್ಟೆಯನ್ನು ಹಾಕೊಳ್ಳೋದಕ್ಕೂ ಕೂಡ ಕಷ್ಟಕರವಾಗಿರುವಂಥದ್ದು. ಕೇವಲ ನಮ್ಮ ಅಂದವನ್ನ ಕೆಡಿಸೋದು ಮಾತ್ರ ಅಲ್ಲದೆ ನಮ್ಮ ಆರೋಗ್ಯಕ್ಕೂ ಕೂಡ ಇದು ಕೆಟ್ಟದಾಗಿರುವಂಥದ್ದು. ಈ ಒಂದು ಬೆಲ್ಲಿ ಫ್ಯಾಟ್ ಅನ್ನ ಹೇಗೆ ಕರಗಿಸ್ಕೊಳ್ಬಹುದು, ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ಒಂದು ಡ್ರಿಂಕ್ನ ಸಹಾಯದಿಂದ ನಮ್ಮ ದೇಹದ ಹೊಟ್ಟೆಯ ಭಾಗದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನ ಅಂಶವನ್ನ ಕರಗಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಬೆಲ್ಲಿ ಫ್ಯಾಟ್ ನಮ್ಮ ದೇಹದಲ್ಲಿ ಆಗುವಂಥದ್ದು ನಾನಾ ಕಾರಣಗಳಿಂದ. ಅದರಲ್ಲಿ ಕೆಲವೊಂದು ಕಾರಣಗಳನ್ನ ನೋಡುವುದಾದ್ರೆ, ನಮ್ಮ ದೇಹದಲ್ಲಿ ಬಿಡುಗಡೆ ಆಗುವಂತಹ ಒಂದು ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನ್ನಿಂದ ಸ್ಟ್ರೆಸ್ ಹೆಚ್ಚಾದಾಗೆ ನಾವು ಎಷ್ಟು ಸ್ಟ್ರೆಸ್ ತೆಗೆದುಕೊಳ್ತೀವಿ, ಆ ಒಂದು ಸ್ಟ್ರೆಸ್ ಇಂದ ನಮ್ಮ ಕಾರ್ಟಿಸೋಲ್ ಪ್ರಮಾಣ ಅನ್ನೋದು, ಕಾರ್ಟಿಸೋಲ್ ಹಾರ್ಮೋನ್ ನ ಬಿಡುಗಡೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ಒಂದು ಕಾರ್ಟಿಸೋಲ್ ಹಾರ್ಮೋನ್ ಎಷ್ಟು ಹೆಚ್ಚಾಗಿ ಬಿಡುಗಡೆ ಆಗ್ತಾ ಹೋಗುತ್ತೆ, ಅದು ಕೊಬ್ಬಿನ ಅಂಶ ಅನ್ನೋದು ನಮ್ಮ ಹೊಟ್ಟೆಯ ಭಾಗದಲ್ಲಿ, ಹೊಟ್ಟೆಯ ಸುತ್ತ, ಸೊಂಟದ ಸುತ್ತ ಸಂಗ್ರಹ ಆಗ್ತಾ ಹೋಗುವಂಥದ್ದು. ಇನ್ನು ಎರಡನೇದಾಗಿ ನಮ್ಮ ದೇಹದಲ್ಲಿ ಆಗುವಂತಹ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತಾ ಹೋದ ಹಾಗೆ ನಾವು ತಿಂದಿರುವ ಆಹಾರ ಪದಾರ್ಥಗಳು ಸರಿಯಾಗಿ ಡೈಜೆಷನ್ ಆಗಲ್ಲ. ಸ್ವೀಟ್ಸ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಅನ್ಹೆಲ್ದಿ ಸ್ನಾಕ್ಸ್, ಇವುಗಳನ್ನ ತಿಂದಾಗ ಅದು ಸರಿಯಾಗಿ ಜೀರ್ಣ ಆಗದೆ, ಸರಿಯಾಗಿ ಡೈಜೆಷನ್ ಆಗದೆ ಅದು ಕೊಬ್ಬಿನ ರೂಪಕ್ಕೆ ಮಾರ್ಪಾಟಾಗ್ತಾ ಹೋಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಎದುರಾಗ್ತಾ ಹೋಗುತ್ತೆ. ಇದು ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಹೆಚ್ಚಿಸ್ತಾ ಹೋದ ಹಾಗೆ ಇದರಿಂದನೂ ಕೂಡ ನಮ್ಮ ಬೆಲ್ಲಿ ಫ್ಯಾಟ್ ಅನ್ನೋದು, ಹೊಟ್ಟೆಯ ಭಾಗದಲ್ಲಿ ಕೊಬ್ಬು ಅನ್ನೋದು ಸಂಗ್ರಹ ಆಗ್ತಾ ಹೋಗುತ್ತೆ. ಹಾಗೆ ಜಾಸ್ತಿ ನಮ್ಮ ಬಾಡಿಯನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳದೆ ಇರುವಂಥದ್ದು, ಕುಳಿತಲ್ಲಿಯೇ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಆಫೀಸ್ ವರ್ಕರ್ಸ್ ಆಗಿರ್ಬೋದು, ಇವರಲ್ಲೇ ಜಾಸ್ತಿಯಾಗಿ ನಾವು ಈ ಒಂದು ಬೆಲ್ಲಿ ಫ್ಯಾಟ್ ಅನ್ನ ಗಮನಿಸಿರ್ತೀವಿ. ಇದನ್ನ ಕಡಿಮೆ ಮಾಡ್ಕೊಳ್ಳೋದು ತುಂಬಾನೇ ಒಂದು ಕಷ್ಟಕರವಾಗಿರುವಂಥದ್ದು. ಅದಕ್ಕೆ ತಕ್ಕನಾದ ಡಯಟ್ ಅನ್ನ ಫಾಲೋ ಮಾಡಬೇಕಾಗುತ್ತೆ, ಅದಕ್ಕೆ ತಕ್ಕನಾದ ಎಕ್ಸಸೈಸ್ ಗಳನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ಇವತ್ತು ನಾನು ತಿಳಿಸುವ ಈ ಒಂದು ಮನೆ ಮದ್ದು ಅನ್ನೋದು ನಿಮ್ಮ ಒಂದು ಬೆಲ್ಲಿ ಫ್ಯಾಟ್ ಅನ್ನ ಕರಗಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುವಂಥದ್ದು. ತುಂಬಾನೇ ಸಿಂಪಲ್ ಆದ ವಿಧಾನದಲ್ಲಿ ಇದನ್ನ ತಯಾರಿಸ್ಕೊಳ್ಬಹುದು, ಹಾಗೆ ತುಂಬಾನೇ ಎಫೆಕ್ಟಿವ್ ಆಗಿರುವಂಥದ್ದು ಕೂಡ. ಇದನ್ನ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು, ಎಷ್ಟು ದಿನ ತೆಗೆದುಕೊಳ್ಬೇಕು, ಹಾಗೆ ಇದರಿಂದ ಹೇಗೆ ಪ್ರಯೋಜನ ಸಿಗುತ್ತೆ ನಮ್ಮ ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಹಾಗಿದ್ರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಒಂದು ಮನೆಮದ್ದನ್ನ ತಯಾರಿಸೋದಕ್ಕೆ ನಾನು ತೆಗೆದುಕೊಂಡಿರುವ ಮೊದಲನೇ ಇಂಗ್ರೀಡಿಯೆಂಟ್ ಬೀಟಲ್ ಲೀಫ್ ಅಥವಾ ವೀಳ್ಯದೆಲೆ. ಇದನ್ನು ನಾವು ಸಾಮಾನ್ಯವಾಗಿ ಊಟದ ನಂತರ ತಿಂದಿರ್ತೀವಿ, ಆದರೆ ಇದು ನಮ್ಮ ಬೆಲ್ಲಿ ಫ್ಯಾಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುವಂಥದ್ದು. ಇನ್ನು ಎರಡನೇ ಇಂಗ್ರೀಡಿಯೆಂಟ್ ಕ್ಲೋವ್ಸ್ ಅಥವಾ ಲವಂಗ. 2 ಲವಂಗವನ್ನು ತೆಗೆದುಕೊಂಡಿದ್ದೀನಿ. ಆನಂತರ ಒಂದು ಅರ್ಧ ಇಂಚು ಸಿನಮನ್ ಸ್ಟಿಕ್ ಅಥವಾ ದಾಲ್ಚಿನ್ನಿ ಚಕ್ಕೆ. ಈ 3 ಇಂಗ್ರೀಡಿಯೆಂಟ್ಸಿಂದ ತಯಾರಿಸುವ ಈ ಒಂದು ಮನೆಮದ್ದು ನಮ್ಮ ದೇಹದ ಹೊಟ್ಟೆಯ ಭಾಗದಲ್ಲಿ ಸಂಗ್ರಹವಾಗಿರುವ ಬೊಜ್ಜಿನ ಅಂಶದ ಕರಗುವಿಕೆಗೆ ಒಂದು ಅದ್ಭುತವಾದ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥದ್ದು. ಇದನ್ನ ಹೇಗೆ ತಯಾರಿಸಬೇಕು ಅಂತ ನೋಡೋದಾದ್ರೆ, ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕೊಳ್ತಾ ಇದ್ದೀನಿ. ಒಬ್ಬರಿಗೆ ಮಾಡೋದಾದ್ರೆ, ಜಾಸ್ತಿ ಜನಕ್ಕೆ ಆದರೆ ಜಾಸ್ತಿ ಪ್ರಮಾಣದ ನೀರನ್ನು ತೆಗೆದುಕೊಳ್ಳಿ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದಾಗ ತೆಗೆದುಕೊಂಡಿರುವ ವೀಳ್ಯದೆಲೆನ ಚೆನ್ನಾಗಿ ತೊಳೆದು ಈ ರೀತಿಯಾಗಿ ತುಂಡು ಮಾಡಿ ಹಾಕಬೇಕಾಗುತ್ತೆ. ಹಾಕಿ 1 ರಿಂದ 2 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಕುದಿಸಿ ಆ ಎಲೆಯಲ್ಲಿರುವ ಸಾರಾಂಶ ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಆನಂತರ ತೆಗೆದುಕೊಂಡಿರುವ 2 ಲವಂಗ, ಅರ್ಧ ಇಂಚು ಚಕ್ಕೆಯನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದಾಗ 3ರ ಸಾರಾಂಶ ಅನ್ನೋದು ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಿ ನೀರಿನ ಕ್ವಾಂಟಿಟಿ ಅನ್ನೋದು ಒಂದು 3/4 ಭಾಗದವರೆಗೆ ಕಡಿಮೆ ಆಗ್ತಾ ಬಂದ ಹಾಗೆ ಈ ಒಂದು ಡ್ರಿಂಕ್ ರೆಡಿ ಆಗುತ್ತೆ. ಇದರಲ್ಲಿ ಹಾಕಿರುವ ಈ ಒಂದು ವೀಳ್ಯದೆಲೆ ನಮ್ಮ ಒಂದು ಡೈಜೆಷನ್ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ, ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ಹಾಗೆ ನಮ್ಮ ಹಸಿವನ್ನು ಕೂಡ ನಿಯಂತ್ರಣ ಮಾಡಿ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಸುಡುವಿಕೆಗೆ ಸಹಕಾರಿಯಾಗುತ್ತೆ. ಆನಂತರ ಕ್ಲೋವ್ಸ್ ಅಥವಾ ಲವಂಗ, ಇದರಲ್ಲಿರುವಂತಹ ಯೂಸಿನಾಲ್ ಅನ್ನೋ ಒಂದು ಕಾಂಪೌಂಡ್ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋ ಮುಖಾಂತರ ನಮ್ಮ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಕರಗುವಿಕೆ ಸಹಕಾರಿಯಾಗುವಂಥದ್ದು. ಹಾಗೆ ಈ ಒಂದು ಲವಂಗದಲ್ಲಿರುವಂತಹ ಒಂದು ಸ್ಮೆಲ್ ಅನ್ನೋದು ನಮ್ಮ ಹಸಿವನ್ನು ನಿಯಂತ್ರಣ ಮಾಡೋ ಮುಖಾಂತರ ನಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ನೀಡಿ ಕ್ಯಾಲೋರಿ ಇಂಟೇಕನ್ನು ಕಡಿಮೆ ಮಾಡಿ
ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ. ಇನ್ನು ಮೂರನೇದಾಗಿ ಸಿನಮನ್ ಸ್ಟಿಕ್ ಅಥವಾ ದಾಲ್ಚಿನ್ನಿ ಚಕ್ಕೆ. ಇದು ಕೂಡ ನಮ್ಮ ಹಸಿವನ್ನು ನಿಯಂತ್ರಣ ಮಾಡುವಂಥದ್ದು, ಹಾಗೆ ಮೆಟಬಾಲಿಕ್ ಸಿಸ್ಟಮ್ ಅನ್ನು ಬೂಸ್ಟ್ ಮಾಡುವಂಥದ್ದು, ಹಾಗೆ ನಮ್ಮ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತೆ, ಸಕ್ಕರೆ ಮಟ್ಟವನ್ನು ಕೂಡ ಕಡಿಮೆ ಮಾಡಿ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಈ ಮೂರರನ್ನ ಹಾಕಿ ತಯಾರಿಸಿದ ಈ ಒಂದು ಡ್ರಿಂಕನ್ನು ಉಗುರು ಬೆಚ್ಚಗಿರುವಾಗ ಒಂದು ಲೋಟ ಅಥವಾ ಗ್ಲಾಸಿಗೆ ಶೋಧಿಸಿ ಅದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪದ ರಸವನ್ನು ಸೇರಿಸಿದ್ದೀನಿ. ಈ ಒಂದು ಜೇನುತುಪ್ಪದ ರಸದಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸಿಂದಾಗಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ಬೂಸ್ಟ್ ಆಗುತ್ತೆ. ಇದರಿಂದ ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೆ ನಮ್ಮ ದೇಹಕ್ಕೆ ಒಂದು ಸ್ಟ್ರೆಂತ್ ಅನ್ನೋದು ಸಿಗುತ್ತೆ. ಇದನ್ನು ಈ ಒಂದು ಡ್ರಿಂಕನ್ನು ನೀವು ದಿನನಿತ್ಯ ರಾತ್ರಿ ಮಲಗುವ ಸಮಯದಲ್ಲಿ ಕುಡಿದು ಮಲಗೋದ್ರಿಂದ ಇದು ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಕಾರ್ಟಿಸೋಲ್ ಹಾರ್ಮೋನ್ನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ, ಸ್ಟ್ರೆಸ್ ರಿಲೀಫಿಗೆ ಸಹಕಾರಿಯಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡುತ್ತೆ, ರಕ್ತದಲ್ಲಿರುವ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ, ಅದು ಹೊಟ್ಟೆ ಭಾಗದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು ಈ ಒಂದು ಮನೆಮದ್ದು. ನೋಡಿದ್ರಲ್ವ ಸ್ನೇಹಿತರೆ, ನಮ್ಮ ಹೊಟ್ಟೆ ಭಾಗದ ಬೊಜ್ಜನ್ನು, ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವ ಈ ಒಂದು ಮನೆಮದ್ದನ್ನು ಹೇಗೆ ತಯಾರಿಸ್ಕೊಳ್ಬೇಕು, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಇದರಿಂದ ನಮ್ಮ ಹೊಟ್ಟೆ ಭಾಗದ ಬೊಜ್ಜು ಹೇಗೆ ಕರಗುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಒಂದು ಮನೆಮದ್ದನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನೀವು ಕೆಲವೊಂದು ನಿಯಮಗಳನ್ನು ಅನುಸರಿಸಿಕೊಂಡು ಬಂದರೆ ನಿಮ್ಮ ಒಂದು ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥದ್ದು. ಹಾಗೆ ತುಂಬ ಫಾಸ್ಟಾಗಿ ನಿಮ್ಮ ಒಂದು ಬೆಲ್ಲಿ ಫ್ಯಾಟನ್ನು ಕರಗಿಸ್ಕೊಳ್ಬೋದು. ಆ ಕೆಲವೊಂದು ನಿಯಮಗಳು ಏನು ಅಂತ ಹೇಳಿದ್ರೆ, ನಿಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಒಂದು ಹೆಲ್ದಿಯಾಗಿರುವ ಬ್ಯಾಲೆನ್ಸ್ಡ್ ಆಗಿರುವ ಮೀಲನ್ನು ತೆಗೆದುಕೊಳ್ಬೇಕು. ಎಲ್ಲ ರೀತಿಯ ನ್ಯೂಟ್ರಿಷನ್ ಇರುವ ಹಾಗೆ ನೋಡ್ಕೊಳ್ಬೇಕು. ಮನೆಯಲ್ಲೇ ತಯಾರಿಸಿರುವಂತಹ ಒಂದು ಹೈಜಿನಿಕ್ ಆಗಿರುವ ಫುಡ್ಡನ್ನು ತೆಗೆದುಕೊಳ್ಬೇಕು. ಅನ್ಹೆಲ್ದಿ ಸ್ನ್ಯಾಕ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಆಯಿಲಿ ಫುಡ್ ಇವುಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗೆ ದಿನನಿತ್ಯ 3 ರಿಂದ 4 ಲೀಟರ್ ನೀರನ್ನು ಕುಡಿಯೋ ಮುಖಾಂತರ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ದಿನಕ್ಕೆ 30 ರಿಂದ 40 ನಿಮಿಷಗಳ ಕಾಲ ವಾಕಿಂಗ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ಇವುಗಳ ಮುಖಾಂತರ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು. ಅದರ ಜೊತೆಯಲ್ಲಿ ಸ್ಟ್ರೆಸ್ ಫ್ರೀ ಆಗಿರಬೇಕು. ಇದಕ್ಕೆ ಧ್ಯಾನ, ಯೋಗಾಭ್ಯಾಸ ಇವುಗಳನ್ನು ರೂಢಿಸ್ಕೊಳ್ಳೋ ಮುಖಾಂತರ ಸ್ಟ್ರೆಸ್ ಫ್ರೀ ಆಗಿರಬೇಕು. ಈ ಎಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ನಿಮ್ಮ ದಿನನಿತ್ಯದ ಒಂದು ಚಟುವಟಿಕೆಯಲ್ಲಿ ರೂಢಿಸ್ಕೊಂಡು ಹೋದರೆ ಖಂಡಿತ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಅದೇ ರೀತಿ ನಿಮ್ಮ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುವಂಥದ್ದು. ನಿಮ್ಮ ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಕಾರ್ಟಿಸೋಲ್ ಹಾರ್ಮೋನ್ನ ಒಂದು ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಇವು ಹೆಲ್ಪ್ ಆಗುವಂಥದ್ದು. ಹಾಗೆ ಈ ಒಂದು ಮನೆಮದ್ದನ್ನು ಯಾರಾದರೂ ತೆಗೆದುಕೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತಾ, ತೆಗೆದುಕೊಳ್ಬಾರ್ದಾ ಅಂತ ನೋಡಿದ್ರೆ, ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆನಂತರ ತೆಗೆದುಕೊಳ್ಬೋದು. ವೃದ್ಧರು, ಇವರಿಷ್ಟು ಜನ ಅವಾಯ್ಡ್ ಮಾಡಿ. ಮತ್ತು ಎಲ್ಲರೂ ಕೂಡ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಮನೆಯಲ್ಲೇ ಇದ್ದು ನಿಮ್ಮ ಒಂದು ತೂಕವನ್ನು, ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮನೆಮದ್ದು ಒಂದು ಚಮತ್ಕಾರದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಖಂಡಿತವಾಗಿ ಇವತ್ತಿನಿಂದಲೇ ಟ್ರೈ ಮಾಡಿ. ಯಾವುದೇ ರೀತಿ ಡೌಟ್ ಇಲ್ಲದೆ ವಿತೌಟ್ ಸೈಡ್ ಎಫೆಕ್ಟ್ಸ್ ಹೆಲ್ದಿ ಆ್ಯಂಡ್ ಸೇಫ್ ಆಗಿ ನಿಮ್ಮ ಒಂದು ವೆಯ್ಟನ್ನು ಲಾಸ್ ಮಾಡ್ಕೊಳ್ಬೋದು. ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.